ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ, ಎಷ್ಟೇ ಕೋಪ ಇರಲಿ, ಎಷ್ಟೇ ಸಂತೋಷ ಇರಲಿ, ರೂಮಿಗೆ ಬಂದು ತನ್ನ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ಅದನ್ನೆಲ್ಲ ಅವಳಿಗೆ ಹೇಳ್ಕೊಂಡ್ರೆ ಅವಳಿಗೆ ಸಮಾಧಾನ ಆಗ್ತಿದ್ದಿತ್ತು. ಆದರೆ ಈಗ ಅದೇ ತಂದೆ ಕೋಪನ ಕಟ್ಕೊಂಡು ಹೋಗಿದ್ದಾಳೆ. ಮದುವೆ ಆಗಿ ಸಂತೋಷವಾಗಿ ತನ್ನ ಗಂಡನ ಮನೆಗೆ ಹೋಗ್ಬೇಕಾಗಿದ್ದ ಹುಡುಗಿ ತನ್ನ ತಂದೆ ಕೋಪನ ಮಡ್ಲಲ್ಲಿ ಕಟ್ಕೊಂಡು ಕಣ್ಣೀರು ಹಾಕ್ತಾ ಹೋಗಿದ್ದಾಳೆ. ವಂದನಾ, ಎಲ್ಲಿಗೆ ತಯಾರಿ? ಅದು ಶ್ರಾವಣಿ ಮನೆಗೆ ಲಲಿತಾ ದೇವಿ ಅಮ್ಮನವರು. ಸಾಕು, ಈಗಾಗಲೇ ನಮ್ಮ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗಿ ಹೋಗಿದೆ. ಈಗ ಆ ಮನೆ ನಮ್ಮ ಪಾಲಿಗೆ ಸ್ನೇಹ ಸಂಬಂಧ ತುಂಬಿರೋ ಮನೆ ಅಲ್ಲ, ದ್ವೇಷ ಶತ್ರುತ್ವ ತುಂಬಿರೋ ಮನೆ. ಅಲ್ಲಿಗೆ ನೀನು ಹೋಗೋದು ನನಗೆ ಇಷ್ಟ ಇಲ್ಲ. ರೀ, ಆದ್ರೆ ಅದು ನೋಡು, ಲಲಿತಾ ದೇವಿ ಅಮ್ಮನವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ. ಹಾಗೆ ಅವ್ರಿಗೆ ಹೇಳೋ ಅರ್ಹತೆ ಕೂಡ ಇಲ್ಲ. ಅವ್ರನ್ನ ನಮ್ಮ ಕೆಲ್ ತಡೆಯಕ್ಕಾಗಲ್ಲ. ಅಣ್ಣನಿಗಾಗ್ಲಿ ಈ ಮನೆಗಾಗ್ಲಿ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಅಣ್ಣ ಈ ರಾಜ್ಯಕ್ಕೆ ಮಿನಿಸ್ಟ್ರು. ಅಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಮೀಡಿಯಾದವ್ರು ಇದ್ರು. ಅವ್ರ ಮುಂದೆ ಅವನಿಗೆ ಅವಮಾನ ಆಯ್ತಲ್ಲ. ಅವನು ಈ ಪರಿಸ್ಥಿತಿನ ಹೇಗೆ ಎದುರಿಸ್ತಾ ಇದ್ದಾನೆ ಅಂತ ನೆನ್ಸ್ಕೊಂಡ್ರೆ ದುಃಖ ಆಗುತ್ತೆ. ನೀನು ಆ ಸುಬ್ಬು ಬಗ್ಗೆ, ಶ್ರಾವಣಿ ಬಗ್ಗೆ ಹೇಳುವಾಗ ನಾನು ತಾತ್ಸಾರ ಮಾಡ್ಬಿಟ್ಟೆ. ಅದು ನನ್ಗೆ ಈಗಲೂ ಕೊರಿತಾ ಇದೆ. ನೀನು ಅವ್ರ ಬಗ್ಗೆ ಅಷ್ಟೆಲ್ಲ ಹೇಳಿ ಈಗ ಅವ್ರ ಮನೆಗೆ ಹೊರಟು ನಿಂತಿದ್ಯಲ್ಲ. ನೀನು ಅಲ್ಲಿ ಹೋಗೋಬೇಡ. ಇವತ್ತಲ್ಲ, ಇನ್ಯಾವತ್ತು ನೀನು ಅಲ್ಲಿಗೆ ಹೋಗೋದಾಗ್ಲಿ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಮಾಡ್ಕೂಡ್ದು. ಅದು ನನಗಿಷ್ಟ ಆಗಿಲ್ಲ. ವಿದ್ಯಾಮಂತ್ರಿಗಳ ಮಗಳ ಲವ್ವಿ ಡವ್ವಿ ಮದುವೆ ಮಂಟಪದಲ್ಲಿ ಮದುವೆಯಾಗಬೇಕಾದ ಹುಡುಗನ ಮುಂದೆಯೇ ಸಿನಿಮಾ ರೀತಿಯಲ್ಲಿ ಮತ್ತೊಂದು ಹುಡುಗನಿಂದ ತಾಳಿ ಕಟ್ಟಿಸಿಕೊಂಡ ಮಿನಿಸ್ಟರ್ ಮಗಳು. ಮಂತ್ರಿ ಮಗಳ ಮದುವೆಯ ಅವಾಂತರ. ಬಿಗ್ ಬ್ರೇಕಿಂಗ್ ನ್ಯೂಸ್. ಹಲವು ವರ್ಷಗಳಿಂದ ವಿದ್ಯಾಮಂತ್ರಿಗಳ ಮಗಳು ಇವರಿಬ್ರು ಮಾಡಿದ ಕೆಲಸದಿಂದ ಆ ಮಿನಿಸ್ಟ್ರು ಮನೆ ಮರ್ಯಾದೆನೂ ಹಾಳಾಗೋಯ್ತು. ನಮ್ಮ ಮನೇಲಿ ನಡಿಬೇಕಾದ ಶುಭ ಕಾರ್ಯನೂ ನಿಂತು ಹೋಯ್ತು. ಎಂತ ಕೆಲಸ ಮಾಡ್ಬಿಟ್ರು. ಎಲ್ರು ಕಣ್ಗೂ ಮಣ್ಣೆರ್ಚಿ ಎಂತ ಮಸ್ಲತ್ ಮಾಡ್ಬಿಟ್ರಕ್ಕ ಅವರು. ಬಿಎಯನ್ನೇ ಪ್ರೀತಿಸಿ ತಂದೆ ನೋಡಿದ ಹುಡುಗನನ್ನು ಧಿಕ್ಕರಿಸಿ ಪ್ರೀತಿಸಿದ ಹುಡುಗನನ್ನೇ ಕೈ ಹಿಡಿದು ಹಸೆ ಮನೆಯಿಂದ ಎದ್ದು ನಡೆದ ಸಿನಿಮಾ ರೀತಿಯಲ್ಲಿ ಮತ್ತೊಂದು ಹುಡುಗ. ಸಮಾಧಾನ ಮಾಡ್ಕೊ. ಮದುವೆಯ ಅವಾಂತರ. ಆಫ್ ಮಾಡೆ ಸರ್ಸು. ನಿನ್ ಸ್ವಲ್ಪ ಬುದ್ಧಿ ಇಲ್ವಾ? ನ್ಯೂಸ್ ಅವರಂತೂ ತೋರ್ತಿದ್ದಾನೆ, ತೋರ್ತಿರ್ತಾರೆ. ಅದನ್ನ ಎಷ್ಟು ಸರಿ ಅಂತ ನೋಡ್ತೀಯ ನೀನು? ನೋಡು ಮಗ್ಲೆ, ಸಮಾಧಾನ ಮಾಡ್ಕೊ. ನಿನ್ ಸಂಕಟ ನೋವು ನನ್ಗೆಲ್ಲ ಅರ್ಥ ಆಗುತ್ತೆ ಕಣೆ. ಯೋಚನೆ ಮಾಡಬೇಡ. ನೋಡು, ನಾವು ಯಾರನ್ನು ಸುಮ್ಮನೆ ಬಿಡೋದ್ ಬೇಡ. ಇವಾಗ ನೀನ್ ಎಷ್ಟು ಕೊರಗ್ತಾ ಇದೆಯೋ ಹಾಗೆ ವರ್ಧನ್ ಮದುವೆ ನೋಡಿ ಆ ವರಲಕ್ಷ್ಮಿನ ಕೊರಗಬೇಕು. ಹಾಗೆ ನಾನ್ ಮಾಡ್ತೀನಿ ಕಣೆ. ಅಮ್ಮ, ಆ ವರಲಕ್ಷ್ಮಿ ಕೊರಗದ್ರೆ
ಏನು ವರ್ಧನ್ನ ಅವಳ ಮದ್ವೆ ಆದ್ರೆ ಎಷ್ಟು ಬಿಟ್ರೆ ಎಷ್ಟು ಕೊರಗ್ಬೇಕಾಗಿರೋಳು ನನ್ನಿಂದ ಸುಬ್ಬುನ ಕಿತ್ಕೊಂಡಲ್ಲ ಆ ಶ್ರಾವಣಿ. ಅನಂತ ಶಯನ, ಪದ್ಮನಾಭ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ಸೊಸೆ ಮಗನ ಬಗ್ಗೆ ಎಷ್ಟು ಚೆನ್ನಾಗಿ ವಾದಿಸಿದ್ರಿ. ನೀವು ಇಲ್ಲಿರಬಾರ್ದಾಗಿತ್ತು, ಕೋರ್ಟಲ್ಲಿ ಇರಬೇಕಿತ್ತು. ಕಾಂತಮ್ಮನವರೇ, ನಾನು ವಾದ ಮಾಡಲಿಲ್ಲ, ಸಂಬಂಧಗಳಿಗೆ ಅರ್ಥ ಹೇಳಿದೆ. ಸಂಬಂಧಗಳ ಬಗ್ಗೆ ಅರ್ಥ ಹೇಳ್ಕೊಂಡು ಸಮಯನ ವ್ಯರ್ಥ ಮಾಡ್ಕೋಬಾರ್ದು ಅನಂತ ಶಯನ. ಈ ಸಂಬಂಧಗಳು ಕೂಡ್ಕೊಂಡ್ಮೇಲೆ ಅರ್ಥದ ಜೊತೆಗೆ ಶಾಸ್ತ್ರನೂ ಮಾಡಬೇಕಾಗತ್ತೆ. ಶಾಸ್ತ್ರ ಮವ ಏನ್ ಮಾವ ನೀವು ಮನೆ ಹಿರಿಯರಾಗಿ ನೀವೇ ಶಾಸ್ತ್ರ ಸಂಪ್ರದಾಯವನ್ನು ಮರೆತು ಬಿಟ್ಟರೆ ಹೇಗೆ? ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ ಹೇಳಿದ್ರೆ. ಅರ್ಥ ಆಗ್ತಿಲ್ಲ? ಇರಲಿ ಬಿಡಿ, ನಾನಿರೋದೇ ಅದಕ್ಕೆ ಅರ್ಥ ಮಾಡ್ಸೋಕ್ಕೆ. ನೋಡಿ, ಈಗ ಮದುವೆ ಆಗಿರೋ ಹೊಸ ಜೋಡಿ ನಮ್ಮ ಮನೆಯಲ್ಲಿದೆ. ಅದೇ ಜೋಡಿಗೆ ಆ ಹುಡುಗಿ ತಂದೆ ನಿಂತು ಅಕ್ಷತೆ ಹಾಕಿ ಮದುವೆ ಮಾಡಿಕೊಟ್ಟಿದ್ರೆ ಇಷ್ಟೊತ್ತಿಗೆ ಪ್ರಸ್ತದ ಶಾಸ್ತ್ರ ಮಾಡ್ತಾ ಇರಲಿಲ್ವೇ? ಅವರೇನೋ ಮಗಳ ಮದುವೆ ಮಾಡಿಕೊಡ್ಲಿಲ್ಲ, ದೇವರು ಬರೆದದ್ದೇ ಬೇರೆ. ಆದರೆ ನಾವು ಶಾಸ್ತ್ರನ ಮರೆಯೋಕ್ಕಾಗತ್ತೆ? ನೋ ಚಾನ್ಸೇ ಇಲ್ಲ, ನೋ ವೇ. ಜಾಗ ಯಾವುದಾದ್ರೂ ಆಗಲಿ, ಶಾಸ್ತ್ರ ಮಾತ್ರ ಶಾಸ್ತ್ರೋಕ್ತವಾಗಬೇಕು. ಅಯ್ಯೋ, ನನಗಿದು ಹೊಳಿಲೇ ಇಲ್ವಲ್ಲ. ನಿಮ್ಮ ತಲೆಗೆ ಅವಾಗವಾಗ ಏನು ಹೊಳೆಯೋದಿಲ್ಲ ಅಂತಾನೆ ನನ್ನ ಆ ದೇವರು ಇಲ್ಲಿ ಕಳಿಸಿರೋದು. ಈಗಾಗಲೇ ನಾವು ಪ್ರಸ್ತಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಬಿಟ್ಟಿದ್ದೀವಿ. ಏನೋ ನೀವು ವ್ಯವಸ್ಥೆ ಮಾಡಿದ್ದೀರಾ? ಆಫ್ ಕೋರ್ಸ್ ಮಾವ. ಈಗ ಮದುವೆಗೆ ಅಂತ ಹೇಳಿಬಿಟ್ಟು ಒಂದಷ್ಟು ಹೂವು ಗೀವು ಎಲ್ಲ ತಂದಿತ್ತಲ್ಲ, ಅದು ಹಾಗೇನೆ ಈ ವರ ಮತ್ತೆ ವರದೊಂದು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದಷ್ಟು ಡೆಕೋರೇಷನ್ಗೆ ಅಂತ ತಂದಿರಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಸೇರಿಸಿ ಸಣ್ಣದಾಗಿ ಒಂದು ಬ್ಯೂಟಿಫುಲ್ ಅರೇಂಜ್ಮೆಂಟ್ನ ಮಾಡಿದ್ದೀನಿ. ಏನಲ್ಲೇ ಇದ್ದರಿದ್ರ ನೀನು ಮಾಡಿದ್ಯಾ? ಮಾಡಿದ್ದೀವಿ. ಹಂಗಮ್ಮ ದಾರಿಗೆ ಬಹಳ ಒಳ್ಳೆ ಕೆಲಸ. ಅಂತೂ ಈ ಮನೇಲಿ ನೀವಾದರೂ ನಮ್ಮ ಪರವಾಗಿ ನಿಂತಿದ್ದೀರಲ್ಲ, ಅದೇ ಸಂತೋಷ. ಅಯ್ಯೋ, ದೊಡ್ಡ ಮಾತು ನೀವು ಹಿಂಗೆಲ್ಲ ಹೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂದು ನಾಚಿಕೆನೇ ಆಗ್ಬಿಡುತ್ತೆ. ಸರಿ, ಶಾಸ್ತ್ರಕ್ಕೆಲ್ಲ ರೆಡಿ ಆಗಿದೆ. ಹುಡುಗ ಹುಡುಗಿನ ತಯಾರು ಮಾಡೋಣ, ನಡೀರಿ. ಸರಿ, ನಾನು ಹಣ್ಣು ಹಂಪಲು ಸ್ವೀಟ್ಸ್ ಎಲ್ಲ ಅರೇಂಜ್ ಮಾಡ್ತೀನಿ. ಮಮ್ಮಿ, ಹೇಳಪ್ಪ. ಮೇಡಮ್ ಅವರು ಬರೀ ಸ್ವೀಟ್ಗೆ ಅಂತಾನೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ನಾವು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಅಂತಂದ್ರೆ ನಮಗೆ ಟಿಪ್ಸು ಅಂತಾನೆ ಲಕ್ಷ ಕೊಡ್ಬೋದು. ಇದ್ಮೇಲಿಂದ ಈ ಥರ ಮಾಡ್ತಾನೆ ಇರೋದು, ಹಣದ ಹೊಳೆನೇ ಹರಿಯುತ್ತೆ. ಲೇ ಸುಂದರ ದರಿದ್ರ, ಹೊಳೆ ಅಲ್ಲ ಕಣವು, ಮತ್ತೆ ಹಣದ ಜಲಪಾತವೇ ಸುರಿಯುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.